ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ನಕ್ಷ ಗಂಗೋತ್ರಿ. ನಮ್ಮ ನಾಯಕ ನಮಗೆಷ್ಟು ಗೊತ್ತು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ದಿನ ನಮ್ಮ ಜೊತೆ ಇದ್ದಾರೆ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವಂತಹ ಗೌರಿಬಿದನೂರಿನವರು ಶ್ರೀಯುತರು ಕಾಂತರಾಜು ಸರ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ. ನಮಸ್ತೆ ಮೇಡಮ್. ತಮಗೂ ಮೊದಲನೇದಾಗಿ ರಾಜಕೀಯಕ್ಕೆ ಬರೋದು ಕಷ್ಟ ಇದೆಯಾ ಈ ದಾರಿ? ಏನಿಲ್ಲ ಮೇಡಮ್, ಈಸಿ ಇದೆ. ನಾನು ಅದನ್ನೇ ಹೇಳಿದ್ದು, ಗೌರಿಬಿದನೂರ ಜನತೆ ಸ್ವಾಭಿಮಾನಿಗಳು. ಸ್ವಾಭಿಮಾನ ಅಂತ ಬಂದಾಗ ಅಲ್ಲಿ ಸಮುದಾಯಗಳು ಗಟ್ಟಿಯಾಗಿ ನಿಂತ್ಕೊತವೆ. ಈಗ ಎಕ್ಸಾಂಪಲ್ SC ST ಓಟು OBC ಆಗಿರ್ಬೋದು ಜಾಸ್ತಿ ಇದೆ, ನಮ್ಮ ಕ್ಷೇತ್ರದಲ್ಲಿ ತುಂಬ ಜಾಸ್ತಿ ಇದೆ. ನಾವು ಕಳೆದ 77 ವರ್ಷ ಆಗಿರ್ಬೋದು, 75 ವರ್ಷ ಆಗಿರ್ಬೋದು, ಇಷ್ಟು ವರ್ಷಗಳು ಏನಾಗಿದೆ ಅಂದರೆ ಸ್ವಾಭಿಮಾನ ನಿಂತು ಆ ಹೊಡೆದು ಆಳುವಂಥ ತಂತ್ರವನ್ನು ಉಪಯೋಗಿಸ್ತಾ ಇದ್ರು. ಆದರೆ ಈಗ ನಾನು ಒಂದು ಸಂಕಲ್ಪವನ್ನು ನಾನು ಮಾಡಿದ್ದೀನಿ. ನನ್ನ ಸಮುದಾಯ ಆಗಿರ್ಬೋದು, ನನ್ನ ಗೌರಿಬಿದನೂರು ಕ್ಷೇತ್ರದ ಜನತೆಯ ಪರವಾಗಿ ನಾನು ಸಂಕಲ್ಪ ಮಾಡಿದ್ದೀನಿ. ನಮಗೆ 24 ಗಂಟೆ ಇಂಟು 7 ಸಿಗುವಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ, ಅದ್ರ ಜೊತೆಗೆ ಅಭಿವೃದ್ಧಿಗಳನ್ನು ಮಾಡುವಂಥ, ಯಾರೋ ಬಾಯಲ್ಲಿ ಹೇಳುವಂಥ ವ್ಯಕ್ತಿಗಳು ಅಭಿವೃದ್ಧಿ ಮಾಡುವಂಥವರು ಬೇಡ, ಪ್ರಾಕ್ಟಿಕಲ್ ಆಗಿ ಮಾಡುವಂಥ ವ್ಯಕ್ತಿಗಳನ್ನ ನೀವು ತಗೊಳ್ರಿ ಅಂತ ನಾನು ಆಲ್ರೆಡಿ ಅಪ್ರೋಚ್ ಆಗ್ತಾ ಇದ್ದೀನಿ. ಪ್ರಮುಖವಾಗಿ ಯುವಕರಿಗೆ ನಾನು ಒಂದಷ್ಟು ಪುಷಪ್ ಮಾಡ್ತಾ ಇದ್ದೀನಿ. ಯಾಕಂದರೆ ಯುವಕರಿಂದ ಬದಲಾವಣೆ ಕಂಪ್ಲೀಟ್ ಆಗುತ್ತೆ ಅನ್ನೋದು ನನ್ನೊಂದು ಆಲೋಚನೆ. ಸ್ವಾಮಿ ವಿವೇಕಾನಂದ ಅವರು ಅದನ್ನೇ ಹೇಳ್ತಾರೆ, ಎದ್ದೋಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಈಗ ಅಂದ್ರೆ ಗೌರಿಬಿದನೂರಿನ ಶಾಸಕರು ಯಾರಿದ್ದಾರೆ, ಯಾರು ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ ಹುಷಾರ್ ಅಂತ ಹೇಳ್ಬೋದು. ಜನ ಚುರುಕಾಗಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ. ಖಂಡಿತ. ನಾನು ಈಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರು ಆಡಳಿತಾತ್ಮಕವಾಗಿ ಇವತ್ತಿದ್ದಾರೋ ಪ್ರೆಸೆಂಟು, ಅವ್ರಿಗೆ ನಾನು ಹೇಳೋದೊಂದೇ, ಇನ್ನು 2.5 ವರ್ಷ ಇದೆ. 2.5 ವರ್ಷ ನೀವು ಮಾಡಿರೋಂಥ ಕೆಲಸಗಳು ಇರ್ಬೋದೇನೋ, ಬಟ್ ಇನ್ನು 2.5 ವರ್ಷ ಹೆಚ್ಚಾಗಿ ನಮ್ಮ ಅಭಿವೃದ್ಧಿ ಕಡೆ, ಅದು ಮಾತಲ್ಲಿ ಬೇಡ, ಪ್ರಾಕ್ಟಿಕಲ್ ಆಗಿ. ಮಾತಲ್ಲಿ ನಾವೇನೋ ಒಂದು ರೋಡ್ ಹಾಕ್ಬಿಟ್ಟು 1 ಕೋಟಿ ರೂಪಾಯಿ ಅಂದರೆ ದಯಮಾಡಿ ಅದು ಆಗಲ್ಲ. ಆ 1 ಕೋಟಿ ರೋಡ್ಗೆ ಹಾಕೋ ಬದಲು ಆ 1 ಕೋಟಿ ತಗೊಂಡೋಗ್ಬಿಟ್ಟು ಸಮುದಾಯಗಳಲ್ಲಿ, ಅಂದರೆ ನಾನೊಬ್ಬ SC ST ಯಲ್ಲೇ ತುಂಬ ಲೋ ಇದ್ದಾರೆ ಅಂತ ನಾನು ಹೇಳ್ತಿಲ್ಲ. ಎಲ್ಲ ಸಮುದಾಯಗಳಲ್ಲೂ ಇವತ್ತು ಮನೆ ಇಲ್ದಿರುವಂಥ ಪರಿಸ್ಥಿತಿಗಳು, ಗುಡಿಸಲಲ್ಲಿರುವಂಥವರು ಜನ ಇದ್ದಾರೆ. ಅದನ್ನು ತಗೊಂಡೋಗಿ ಇಲ್ಲಿ ಒಂದಷ್ಟು ಹಾಕಿ, ಅಲ್ಲಿ ಹೆಚ್ಚಾಗಿ ಅಲ್ಲಿ ಹಾಕಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಗಾಂಧೀಜಿಯವರು ಕನಸಿದ್ದು ಅದೇ ಕನಸು. ನಮ್ಮ ರಾಜಕೀಯ ಯಾರೇ ಹಿಂದೆ ಇರುವಂಥವ್ರು ಆಗಿರ್ಬೋದು, ಅವರೆಲ್ಲ ಕಂಡಿದ್ದೊಂದೇ, ರಾಮರಾಜ್ಯ ಮಾಡೋಣ ನಮ್ಮ ದೇಶವನ್ನು ಅಂತ. ಆದರೆ ಇವತ್ತು ರಾಮರಾಜ್ಯ ಅನ್ನೋದು ಮರೆಮಾಚಿದೆ. ಆ ರಾಮರಾಜ್ಯ ಅನ್ನೋದಿಲ್ಲ ಮೇಡಮ್. ಅದಕ್ಕೆ ನಾನು ಹೇಳಿದ್ನಲ್ಲ, ಬೆಸ್ಟ್ ಎಕ್ಸಾಂಪಲ್ಸ್ ಇವತ್ತು ಬನ್ನಿ ನಾನೇ ತೋರಿಸ್ತೀನಿ. ಮೇಳ್ಳೆ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮಕ್ಕೆ ಇವತ್ತು ಶೌಚಾಲಯ ಇದಿಲ್ಲ. ನಾವು 10 ವಾಹನಗಳು ಹೋಗುವಂಥ ರೋಡ್ ಮಾಡೋದಕ್ಕಿಂತ ಆ ಥರ ಕಡೆ ಹೋಗಿ ಡೆವಲಪ್ಮೆಂಟ್ ಮಾಡಿ, ಸೊ ನಾನು ಪ್ರೌಡ್ ಆಗ್ತೀನಿ, ನಾನು ಅವ್ರಿಗೆ ಜೈಕಾರ ಆಗ್ತೀನಿ ಮೇಡಮ್. ಹೌದು. ಈಗ ನಮ್ಮ ರಾಜ್ಯದಲ್ಲಿ ಹಣದ ರಾಜಕೀಯ ಹೆಚ್ಚಾಗಿದೆ ಅಂತ ಹೇಳ್ತೀರಾ. ಈಗ ಹೆಣ್ಮಕ್ಳನ್ನ 2,000 ಕೊಡ್ತೀವಿ ಅಂತ ಹೇಳಿ ಮನವೊಲಿಸೋದು, ಆ ರೀತಿ ಗಿಮಿಕ್ಗಳಿಗೆಲ್ಲ ಹೆಣ್ಮಕ್ಳು ಅಂದ್ರೆ ಏನಂತಾರೆ, ಹೆಣ್ಮಕ್ಳು ಸಹ ಹೌದು ಸರಿ ಆಯ್ತು ನೀವು ದುಡ್ಡು ಕೊಡಿ ನಾವು ಮತ ಕೊಡ್ತೀವಿ ಅನ್ನೋ ಥರ ಆಗಿದಾರಾ, ಅಥವಾ ಇಲ್ಲ ಯೋಚನೆ ಮಾಡ್ತಾರಾ ಕೆಲಸ ಆಗಿದೆಯಾ ಇಲ್ವಾ ಅಂತ? ಮೇಡಮ್, ಸ್ಪೆಸಿಫಿಕ್ ಆಗಿ ನನ್ನ ಗೌರಿಬಿದನೂರು ಕ್ಷೇತ್ರದಲ್ಲಿ ನಾನೊಂದು ಮಾತನ್ನು ಹೇಳ್ತೀನಿ. ನಮ್ಮ ಮಹಿಳೆಯರು, ಹೆಣ್ಣು ಮಕ್ಕಳು, ನಮ್ಮ ಅಕ್ಕ ತಂಗಿಯರು ಯಾರಿದ್ದಾರೋ ಅವ್ರು ಆ ಥರ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿದ್ದಿಲ್ಲ. ಸ್ಯಾರಿಗಳಿಗಾಗಿರ್ಬೋದು, 2,000 ನೋಟ್ಗಾಗಿರ್ಬೋದು ಬಲಿಯಾಗಿರುವಂಥ ನಿದರ್ಶನಗಳು ಇಲ್ಲ. ಆದರೆ ಅವರನ್ನು ಒಂದಷ್ಟು ಜನ ನಾಯಕರು ದಿಕ್ತಪ್ಪಿಸಿದ್ದಾರೆ. ದಿಕ್ತಪ್ಪಿಸಿ ಈ ಸಲ ಅವರು ವಿಜಯೋತ್ಸವವನ್ನು ಆಚರಣೆ ಮಾಡ್ಕೊಂಡಿದ್ದಾಳೆ. ಖಂಡಿತ ಬರೋ ವರ್ಷಗಳೆಲ್ಲ ಅದಾಗಲ್ಲ ಮೇಡಮ್, ಅದು ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಸರ್, ಬಡವರನ್ನ ನೋಡಿದ್ರೆ ನಿಮಗೆ ಪ್ರೀತಿ ಜಾಸ್ತಿನಾ? ಖಂಡಿತ ಮೇಡಮ್. ನಾನು ಹೇಳೋದ್ನಲ್ಲ, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಒಬ್ಬ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ. ಹಾಗಾಗಿ ನನಗೆ ಬಡವರ ಬಗ್ಗೆ ಕಾಳಜಿ ಅನ್ನೋದಕ್ಕಿಂತ ಬಡವರೇ ನಮ್ಮ ರಕ್ತ ಸಂಬಂಧಿಕರು. ನನಗೆ ಯಾರೋ ಐಫೆಲ್ ಕೂರುವಂಥ ನನ್ನ ಸ್ನೇಹಿತ ಅಂತ ಕರೆಯಲ್ಲ. ನನ್ನ ಜೊತೆ ಎಲ್ಲಿ ಹೊಲದಲ್ಲಿ ಊಟ ಮಾಡ್ತಾನೆ, ಪಕ್ಕದಲ್ಲಿ ಒಂದು ಯಾವುದೋ ಒಂದು ಶೆಡ್ಡಲ್ಲಿ ಕೂತ್ಕೊಂಡು ಊಟ ಮಾಡ್ತಾವೆ. ಸೊ ನಾನು ಪ್ರೌಡಾಗಿ ನಾನು ನಾನು ಇವತ್ತು ಬಲಿಷ್ಠವಾದಂಥ ಹುಡುಗ ಅಲ್ಲ, ಬಲಿಷ್ಠವಾದಂಥ ನಾಯಕನಲ್ಲ. ನಾನು ಇವತ್ತು ತಳ ಸಮುದಾಯದಿಂದ ಬಂದಂಥ ಏನೋ ಒಂದು ಮೆಟ್ಲತ್ತಿದ್ದೀನಿ ಅಷ್ಟೇ. ಹಾಗಾಗಿ ನನಗೆ ಬಡವರ ಬಗ್ಗೆ ಕಾಳಜಿನೂ ಇದೆ, ಬಡವರ ಬಗ್ಗೆ ಗೌರವನೂ ಇದೆ. ಬಡವರ ಒಂದು ಅವರ ಜೀವನಗಳನ್ನು ಬದಲಾಯಿಸಬೇಕು ಅಂತ ಸಂಕಲ್ಪನ ನಾನು ಮಾಡಿದ್ದೀನಿ. ನಿಮ್ಮ ಸಂಕಲ್ಪ ಟ್ರಸ್ಟ್ ವತಿಯಿಂದ ಯಾವ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ತೀರಾ? ಒಬ್ರು ಯಾಕೆ ಸಂಕಲ್ಪದ ಕಡೆ ಕಣ್ಮಾಡಿ ನೋಡಬೇಕು? ಮೇಡಮ್, ಸಂಕಲ್ಪ ಕಡೆ ಕಣ್ಮಾಡಿ ನೋಡುವಂಥ ದೊಡ್ಡ ವಿಷಯ ಅಲ್ಲೇನಿಲ್ಲ. ಆದರೆ ಸಂಕಲ್ಪ ಕಡೆಯಿಂದ ಮಾಡಿರುವಂಥ ಚಿಕ್ಕ ಚಿಕ್ಕ ವಿಷಯಗಳು ಸಹ ಇವತ್ತು ಗೌರಿಬಿದನೂರು ಜನತೆ ಮಾತನಾಡ್ತಿದ್ದಾರೆ. ಆ ವಿಷಯದಲ್ಲಿ ನಂಗೆ ತುಂಬ ಗೌರವ ಇದೆ, ತುಂಬ ಖುಷಿ ನೀಡುವಂಥ ವಿಷಯ. ನಾನು ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್. ಕಳೆದ 2 ತಿಂಗಳ ಹಿಂದೆ ಒಬ್ಬ ಹುಡುಗಿ BSc ನರ್ಸಿಂಗ್ ಓದುವಂಥ ಹುಡುಗಿ ನನಗೆ ಫೋನ್ ಮಾಡಿ ಕೇಳ್ತಾರೆ, ನನ್ನ ತಂಗಿ ನಾನಿಬ್ಬರೂ
ಎಜುಕೇಷನ್ ಮಾಡ್ತಾ ಇದ್ದೀವಿ. ಬೆಳಗ್ಗೆಗೆ ಎಕ್ಸಾಮ್ಸ್ ಇದೆ. ನಾವು ಬೆಳಗ್ಗೆಗೆ ಫೀಸ್ ಕಟ್ಟಿದ್ರೆ ನಮ್ಗೆ ಎಕ್ಸಾಮ್ಸ್ ಕೊಡೋದು. ಒಂದು ವೇಳೆ ಏನಾದ್ರೂ ಆ ಒಂದು ಫೀಸ್ ಕಟ್ಟಿಲ್ಲ ಅಂತಂದರೆ ನಮ್ಮ ಇಡೀ ಜೀವನ ಲೈಫ್ ನಾಶ ಆಗುತ್ತೆ. ಹಾಗಾಗಿ ನೀವು ಏನಾದರೂ ಮನಸ್ಸು ಮಾಡಿ ನಮಗೆ ಪ್ರಾಣ ಭಿಕ್ಷೆಯನ್ನು ಕೊಡಿ ಅಂತ ಕೇಳ್ತಾರೆ. ಆ ರಾತ್ರಿ ನಾನು ಒಂದು ನಿರ್ಧಾರ ತಗೊಂಡೆ, ಓಕೆ ಇಲ್ಲಿ ಎಜುಕೇಷನ್ಗೆ ತುಂಬ ಪ್ರಾಮುಖ್ಯವಾಗಿದೆ ಅಂಥೇಳಿ ಎಜುಕೇಷನ್ಗೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ ಮೇಡಮ್. ಹಾಂ ಸರ್, ಈಗ ಟ್ರಸ್ಟ್ ಅಂತ ಹೇಳಿದಾಗ ಮುಖ್ಯವಾಗಿ ಹಣ ಅಂತ ಬರುತ್ತೆ, ಹಣ ಅಂತ ಕಾಣುತ್ತೆ. ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ಗೆ ಹಣದ ಮೂಲ ಯಾವುದು ಮೇಡಮ್? ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ಗೆ ಹಣದ ಮೂಲ ಬಂದು ಪ್ರಮುಖವಾಗಿ ಬಂದು ನಿಮಗೆ ಸಾಕ್ಷಿ ಸಮೇತ ಕೊಡ್ತೀನಿ. ನಮ್ಮ ತಂದೆ ಚಿಕ್ಕಗಂಗಪ್ಪ ಅವ್ರದ್ದು ಹೊಲ ಇದೆ ಡಿಪಾಳ್ಯದಲ್ಲಿ. 1-2 ಎಕರೆ ಜಮೀನಿದೆ ನಮ್ಮದು. ಟೋಟಲ್ 4.5 ಎಕರೆ ಇದೆ. 4.5 ಎಕರೆಯನ್ನು ನಾನು ಇವತ್ತು ಬೋರ್ವೆಲ್ ಹಾಕ್ಸ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದೀನಿ. ಆ ವ್ಯವಸಾಯದಲ್ಲಿ ಬರುವಂತಹ 30% ದುಡ್ಡನ್ನ ನನ್ನ ಒಂದು ಕೃಷಿ ಚಟುವಟಿಕೆಗಳಿಗೆ ಉಪಯೋಗಿಸ್ಕೊತಾ ಇದ್ದೀನಿ. ಇನ್ನು 70% ದುಡ್ಡು ಬಂದು ಸೀದಾ ಬಂದು ನಾನು ಆ ಜನರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಮಾಡ್ತಾಯಿದ್ದೀನಿ ಮೇಡಮ್. ಇದೇ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಮೈನು ಎಲ್ಲಪ್ಪ ಅವ್ರ ಇನ್ಕಮ್ ಆಫ್ ಸೋರ್ಸ್ ಅಂದರೆ ಕೃಷಿ. ಈಗ ನೋಡಿ, ಕಳೆದ ದಿನಗಳಲ್ಲಿ ನಮಗೆ ಟೊಮೊಟೊ ಬೆಳೆ ಕೈ ಹಿಡಿದು ಸುಮಾರು ಒಂದು 10 ರಿಂದ 15 ಲಕ್ಷವರೆಗೂ ಲಾಭ ಬಂತು. ಓಕೆ, ಹಾಗಾಗಿ ಭಗವಂತ ನನ್ನ ವಿಷಯದಲ್ಲಿ ಸಂಕಲ್ಪ ಮಾಡಿದ್ದೀನಿ, ನಾನು ಜನರ ವಿಷಯದಲ್ಲಿ ಸಂಕಲ್ಪ ಮಾಡಿದ್ದೀನಿ. ಇದೇ ನನ್ನ ಆದಾಯ ಮೂಲ ಮೇಡಮ್. ಇದ್ರ ಜೊತೆಗೆ ಒಂದಷ್ಟು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಬರುವಂಥ ಲಾಭನೂ ಸಹ ನನ್ನ ಕುಟುಂಬವನ್ನು ಮೀರಿ ನನ್ನ ಕುಟುಂಬಕ್ಕೆ ನನಗೇನು ಬೇಕಾಗುತ್ತೋ ಅದುತ್ತೆ ಆದಿದ ನಂತರ ಉಳಿದಿದ್ದನ್ನು ಸಮಾಜಕ್ಕೆ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಮೇಡಮ್. ಗೌರಿಬಿದನೂರಿನಲ್ಲಿ ಶಾಸಕರು ಯಾರಿದ್ದಾರೆ, ಅವ್ರು ಹೊರಗಿನಿಂದ ಬಂದು ಇಲ್ಲಿ ಶಾಸಕರಾದವರು, ಗೌರಿಬಿದನೂರ್ನವ್ರು ಯಾರೂ ಆಗಲಿಲ್ಲ ಅಂತ ಒಂದು ಆರೋಪ ಇದೆ. ಯಾಕೆ? ಗೌರಿಬಿದನೂರಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, 25 ವರ್ಷಗಳ ಕಾಲ ಅವರು ಆಳ್ವಿಕೆ ಮಾಡಿರೋ ದಿನಗಳಿದೆ. ಅವರು 25 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಇವತ್ತಿಗೂ ತಳ ಸಮುದಾಯ ಇರುವಂತಹ ಯುವಕರನ್ನಾಗಿರ್ಬೋದು, ತಳ ಸಮುದಾಯದಲ್ಲಿರುವಂಥ ಹಿರಿಯರನ್ನಾಗಿರ್ಬೋದು, ತಳ ಸಮುದಾಯದಲ್ಲಿರುವಂಥ ಬುದ್ಧಿವಂತರನ್ನಾಗಿರ್ಬೋದು ಪರಿಗಣಿಸಿ ಆಚೆಗೆ ತಂದು ಅವ್ರನ್ನ ಸ್ಟೇಟ್ ಲೆವೆಲಲ್ಲೋ ಡಿಸ್ಟಿಕ್ ಲೆವೆಲಲ್ಲೋ ತಾಲೂಕು ಲೆವೆಲಲ್ಲೋ ಲೀಡರ್ ಮಾಡಿರುವಂಥ ನಿದರ್ಶನಗಳಿಲ್ಲ. ಅವರಿಂದ ಒಂದಷ್ಟು ಜನ ರೆಡ್ಡಿಗಳಿರ್ತಾರೆ, ಒಂದಷ್ಟು ಗೋಡಸ್ ಇರ್ತಾರೆ, ಅವ್ರಿಗೆ ಅವರೇ ಬೇಕು. ಈಗ ಬಂದಿರುವಂತಹ ವ್ಯಕ್ತಿ ನಮ್ಮ ಶಾಸಕರಾಗಿರ್ಬೋದು, ಪುಟ್ಸಂಗೌಡ ಸಾಹೇಬರಾಗಿರ್ಬೋದು, ಅವರು ಅದೇ ದಾರಿಯಲ್ಲಿ ಹೋಗ್ತಿದ್ದಾರೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಮೇಡಮ್. ಈಗ ಸರ್, ಜನಕ್ಕೆ ಯಾವ ಥರ ಕಷ್ಟ ಇದ್ದಾಗ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಮೇಡಮ್ ಇವತ್ತು ಗೌರಿಬಿದನೂರು ಜನತೆಗೆ ನಾವು ಕೊಡ್ತೀನಿ ಅಂದಾಗ ಎಲ್ಲ ಬಂದು ಕ್ಯೂ ಕಟ್ಕೊಂಡು ನಿಲ್ಲುವಂಥ ಜನಗಳಿದ್ದಾರೆ. ಆದರೆ ನನಗೆ ಒಂದು ವೈಯಕ್ತಿಕವಾದಂಥ ನೋವಿನ ವಿಷಯ ಏನಂದರೆ, ನಮ್ಮ ಜನತೆ ಯಾರೋ ಒಬ್ಬರು ಕೊಡ್ತಾರೆ ಅಂದಾಗ ಅಲ್ಲೋಗಿ ನಿಂತ್ಕೊಳ್ಳೋದಕ್ಕಿಂತ ತಮ್ಮ ಕಾಲ ಮೇಲೆ ತಾವು ಸ್ವಾಭಿಮಾನಿಗಳಾಗಿ ಬದುಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಎರಡನೇ ವಿಷಯ ಏನಂದರೆ, ಒಬ್ಬ ವ್ಯಕ್ತಿ 100 ಕೆಲಸಗಳಲ್ಲಿ 99 ಒಳ್ಳೆ ಕೆಲಸ ಮಾಡ್ತಾನೆ, ಒಂದು ಕೆಲಸ ಮಾಡೋಕ್ಕಾಗಲ್ಲ. ಆದರೆ ಆ ಒಂದು ಕೆಲಸವನ್ನು ಇಟ್ಕೊಂಡು ಆ ವಿಷಯದಲ್ಲಿ ನಾವು ಯಾರನ್ನೇ ಆಗಲಿ ನಿಲ್ಲಿಸೋಂಗಿಲ್ಲ. 99 ಕೆಲಸಗಳು ಮರ್ತೋಗ್ತಾರೆ, ಒಂದು ಕೆಲಸ ಮಾತ್ರ ಇಟ್ಕೊಂಡು ಮಾಡಲಿಲ್ಲ ಅಂತ ಹೇಳ್ತಾರೆ. ಮಾಡಿಲ್ಲ ಅಂತಂದರೆ ಆ ವ್ಯಕ್ತಿ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕು. ಈಗ ನಿಮ್ಮ ಹತ್ರ ಸಹಾಯ ತಗೊಂಡವರು ಎಲ್ಲರೂ ಪ್ರಾಮಾಣಿಕವಾಗಿ ಕಷ್ಟಗಳಿದ್ವಾ ಮೇಡಮ್? ನಾನು ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಿದೆ, ನಾನು ಒಂದಷ್ಟು ಜನ ನನ್ನ ಸಮುದಾಯದಲ್ಲಾಗಿರ್ಬೋದು, ನನ್ನ ಗೌರಿಬಿದನೂರು ಜನತೆಯಲ್ಲಿ ಒಂದಷ್ಟು ಜನ ಬಿಲೀವ್ ಮಾಡಿದೆ. ಆದರೆ ಹೋಗ್ತಾ ನನಗೆ ಗೊತ್ತಾಯಿತು 70% ಜಿನಿನ್ ಇರ್ತಾರೆ, 30% ಫೇಕ್ ಇರ್ತಾರೆ ಅಂತ. ಹಾಗಾಗಿ ಈಗ ಏನಾಗಿದೆ ಅಂದರೆ, ಯಾರೇ ಸಮಸ್ಯೆ ಕೇಳ್ಕೊಂಬಂದ್ರು ನೇರವಾಗಿ ನಾನೇ ಸರ್ವೆ ಮಾಡ್ತೀನಿ. ನಾನು ನನ್ನ ಮಡದಿ ಸರ್ವೆ ಮಾಡಿ ಅದು ಕ್ಲಿಯರ್ ಕಟ್ ಆಗಿ ಜಿನಿನ್ ಇತ್ತು ಅಂದರೆ ಹೆಲ್ಪ್ ಮಾಡ್ತೀವಿ, ಜಿನಿನ್ ಇಲ್ಲ ಅಂದರೆ ಹೆಲ್ಪ್ ಮಾಡ್ತಾ ಇಲ್ಲ ಮೇಡಮ್. ಕರಿದಾಗಿ ಒಟ್ಟಾರೆ ಗೌರಿಬಿದನೂರು ಅಥವಾ ಸುತ್ತಮುತ್ತ ಪ್ರಾಂತ್ಯಗಳಿಗೆ ಒಂದು ಮೆಸೇಜ್, ಒಂದು ಸಂದೇಶ ಕೊಡಬಹುದು ಇಲ್ಲಿಂದ ಅಂತಾದರೆ ಏನು ಹೇಳ್ತೀರಾ? ಜನತೆಗೆ ಆಲ್ರೆಡಿ ನಾನು ಆವಾಗಲೇ ಅಂದೆ ಮೇಡಮ್, ಎಲ್ಲ ಬುದ್ಧಿವಂತರಿದ್ದಾರೆ ಈಗಿನ ಕಾಲದಲ್ಲಿ. ಬುದ್ಧಿವಂತರಿದ್ದಾರೆ. ನಾನು ಹೇಳೋದು ಒಂದೇ, ಎಲ್ಲರಿಗೂ ವಿಶೇಷವಾಗಿ ನಾನು ದಯಮಾಡಿ ತಾವು ಯಾವುದೋ ಒಂದು ನೋಟಿಗೋ ಸೀರೆಗೋ ಪ್ಯಾಕೇಜ್ಗಳಿಗೋ ಬಲಿ ಆಗದ ಹಾಗೆ ಅಭಿವೃದ್ಧಿ ಕಡೆ ಗ್ರೋತ್ ಮಾಡಿ. ನಮ್ಮ ಗೌರಿಬಿದನೂರಲ್ಲಿ ಈವರೆಗೂ ಒಳ್ಳೆ ಫ್ಯಾಕ್ಟ್ರೀಸ್ ಇಲ್ಲ ಮೇಡಮ್. ಅಲ್ಲಿ ಎಲ್ಲ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾರೆ, ಇಂಡಸ್ಟ್ರಿಯಲ್ ಉದ್ಯೋಗಕ್ಕೆ ನಾನು ನನ್ನ ಮನಸ್ಸಿಗೆ ಬಂದಾಗೆ ಡಿಗ್ರಿ ಮಾಡ್ಕೊಂಡಿರುವಂಥ ಹುಡುಗರು ಇವತ್ತು ಒಂದು ಪ್ರೈವೇಟ್ ಗಾಡಿ ಹತ್ಕೊಂಡು ಸಿಮೆಂಟ್ ಕೆಲಸಕ್ಕೆ ಗೌರಿಬಿದನೂರಿಗೆ ಬರ್ತಿದ್ದಾರೆ. ಇದು ತುಂಬ ನೋವಾಗುವಂಥ ವಿಷಯ.
ಹಾಗಾಗಿ ನಾನೆಂದರೆ ಒಂದು ವೇಳೆ ಭಗವಂತ ಏನಾದರೂ ಅವಕಾಶ ಮಾಡಿಕೊಟ್ರೆ ಅದ್ರ ಜೊತೆಗೆ ಜನತೆ ಏನಾದರೂ ಆಶೀರ್ವಾದ ಮಾಡಿದ್ರೆ ಖಂಡಿತ ನನ್ನ ಮೊದಲ ಆದ್ಯತೆ ಉದ್ಯೋಗಕ್ಕೆ ಕೊಡಬೇಕು ಅಂತ ಇದ್ದೀನಿ ಮೇಡಮ್. ಅಂದರೆ ನನ್ನ ಸಂಕಲ್ಪದ ಏನು ಆರೋಗ್ಯ ಶಿಕ್ಷಣ ಇದೆಯೋ ಇದು ಬಿಟ್ಟು ಉದ್ಯೋಗ ಕೊಡೋಣ ಅಂತ. ಹಾಗಾಗಿ ಈಗ ನನ್ನ ಸ್ವಂತ ಊರಿನಲ್ಲಿ ನಮಗಿರುವಂಥ ಜಮೀನಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ತರಬೇಕು ಅಂತೇಳಿ ಓಡಾಡ್ತಾ ಇದ್ದೀನಿ. ನೋಡೋಣ, ಅದಾದರೆ ಖಂಡಿತ ಒಂದು 500 ಜನಕ್ಕೆ ಉದ್ಯೋಗ ಕಲ್ಪಿಸುವಂಥ ಕೆಲಸ ನಾನು ಕೈಗೆತ್ಕೊತೀನಿ ಮೇಡಮ್. ಒಳ್ಳೇದು ಮಾಡೋ ಶಕ್ತಿ ನಿಮಗೆ ಬರಲಿ ಸರ್, ಎಲ್ಲ ಮಾಡೋಂಗಾಗಲಿ ಅಂತ. ಖಂಡಿತ ಮೇಡಮ್, ನಾನು ಹೇಳೋದ್ನಲ್ಲ, ಭಗವಂತ ಒಳ್ಳೇದು ಮಾಡೋದಕ್ಕಂತ ನಮ್ಮನ್ನು ಉಳಿಸಿದ್ದಾರೆ, ಒಳ್ಳೇದೇ ಮಾಡೋಣ. ಧನ್ಯವಾದ ಸರ್. ಇಷ್ಟೊತ್ತು ನಮ್ಮ ಜೊತೆ ಕಾಲ ಕಳೆದ್ರಿ, ಒಂದಷ್ಟು ವಿಷಯ ಮಾತಾಡಿದ್ರಿ. ನೇರವಾಗಿ ಗೌರಬಿದನೂರಿನ ಅಭಿವೃದ್ಧಿ ಹೇಗಿದೆ, ಏನೇನಾಗಬೇಕು, ಶಾಸಕರು ಹೇಗಿದ್ದಾರೆ, ಎಲ್ಲ ವಿಷಯಗಳನ್ನು ನಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಟ್ರಿ. ಹಾಗೆ ನಿಮಗೆ ಶಕ್ತಿ ಇನ್ನಷ್ಟು ಬರಲಿ, ಯಾಕಂದರೆ ಸಮಾಜ ಸೇವೆ ಮಾಡಬೇಕು ಅಂತ ಬರುವಂತಹ ಕೈಗಳು ಕಡಿಮೆ, ಕೈ ಚಾಚೋರು ಹೆಚ್ಚಾಗಿದ್ದಾರೆ, ಕೈಗಳು ಸಮಾಜ ಸೇವೆ ನಾವು ಕೊಡ್ತೀವಿ ಅಂತ ಬರೋರು ಕಡಿಮೆ. ಹಾಗಾಗಿ ಅಂಥ ದೊಡ್ಡ ಗುಣ ನಿಮ್ದಿದೆ, ಅಷ್ಟು ಒಳ್ಳೆ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ಇನ್ನಷ್ಟು ಕೆಲಸಗಳನ್ನು ಮಾಡಿ ಅಂತ ಸುಮನ್ ಟಿವಿ ಕಡೆಯಿಂದ ನಿಮಗೆ ಆಶಿಸ್ತೀವಿ. ನಾನು ಇನ್ನೊಂದು ಮಾತು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ ಮೇಡಮ್. ಹೇಳಿ ಸರ್. ಈಗಿನ ಸಮಾಜದ ಪರಿಸ್ಥಿತಿ ಏನಾಗಿದೆ ಅಂದರೆ, ಕೊಡೋದು 10 ರೂಪಾಯಿ, ಅವರು ಪಬ್ಲಿಸಿಟಿ ಬಂದು 100 ರೂಪಾಯಿ ಮಾಡ್ತಿದ್ದಾರೆ. ಆದರೆ ನಾನೊಂದು ವೈಯಕ್ತಿಕವಾಗಿ ನನ್ನ ಜನತೆಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ತೆಗೆದುಕೊಳ್ಳುವಂಥ ವ್ಯಕ್ತಿಯು ಕೃತಜ್ಞತೆ ಆಗಿರಲಿ ಕೊಡುವಂಥ ವ್ಯಕ್ತಿಗೆ. ಆ ತೆಗೆದುಕೊಳ್ಳುವಂಥ ವಸ್ತು ಆಗಿರ್ಬೋದು, ಇಲ್ಲ XYZ ಏನೇ ಆಗಿರ್ಬೋದು, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ, ದುರುಪಯೋಗ ಪಡಿಸ್ಕೊಳ್ಳಿ. ಆಮೇಲೆ ಆ ಕೊಡುವಂಥ ವ್ಯಕ್ತಿನ ಒಂದ್ಸಲ ಆಲೋಚನೆ ಮಾಡ್ರಿ, ಅವನು ಎಲ್ಲಿಂದ ದುಡ್ಡು ತಂದು ಕೊಡ್ತಿದ್ದಾನೆ. ನೀವು ಅವಾಗಲೂ ಒಂದು ಶ್ರಮದಿಂದ, ನಿಮ್ಮ ಶ್ರಮದಿಂದ ಬಂದ ದುಡ್ಡು ಬೇರೆಯವ್ರ ಸಹಾಯಕ್ಕೆ ಆಗ್ತಾ ಇದೆ. ನೀವು ಅವಾಗಲೂ ಒಂದು ಮಾತಾಡಿದ್ರಿ ಕ್ರಿಶ್ಚಿಯನ್ ಅಂತ. ದಯಮಾಡಿ ಇದು ತಪ್ಪು ಅರ್ಥ. ನಾನು ಹೇಳೋನಲ್ಲ, ಇದುವರೆಗೂ ನನ್ನ ಹೆಸರು ಕಾಂತರಾಜುನೇ, ಯಾವುದೇ ರೀತಿ ಅಂತ ಪೀಟರು ಜಾನು ಅಂತಿಲ್ಲ. ಆಮೇಲೆ ಕೆಲವು ಜನಗಳು ಆಲ್ರೆಡಿ ಇದೆ ನಾನು ಹೇಳ್ತೀನಲ್ಲ ಮೇಡಮ್, ಆ ಥರ ಹೂವಪ್ಪೋ ನನ್ನ ಆಪ್ತರೇ ನನ್ನ ಕೇಳಿದ್ದಾರೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಏನು ಆಚೆಯಿಂದ ದುಡ್ಡು ಬರುತ್ತೆ ಅನ್ನೋದು ಇದು ಸುದ್ದು 100ಕ್ಕೆ 100 ಸುಳ್ಳು ಸುದ್ದಿ. ಇಲ್ಲಿ ಕಂಪ್ಲೀಟಾಗಿ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಏನಿಂದ ರನ್ ಆಗ್ತಿದೆ ಅಂದರೆ, ನಮ್ಮ ತಂದೆಯವರು ಕೊಟ್ಟಿರುವಂತಹ ಭಿಕ್ಷೆ, ಆ ಜಮೀನಲ್ಲಿ ಬೆಳೆದು ಬರುವಂತಹ ಲಾಭದಲ್ಲಿ ಸಂಕಲ್ಪ ಚಾರಿಟಬಲ್ ಟ್ರಸ್ಟಿಂದ ಕಾರ್ಯಕ್ರಮಗಳು ನಡೀತಿದೆ. ಅದರ ಜೊತೆಗೆ ನಾನು ನನ್ನ ಮಾಡಿದ್ದು ಸಮಾಜಕ್ಕೆ ಏನಾದರೂ ಮಾಡಬೇಕಂತೇಳಿ ನಾವೊಂದಷ್ಟು ಖರ್ಚು ವೆಚ್ಚಗಳನ್ನ ಕಮ್ಮಿ ಮಾಡಿ ಸಮಾಜಕ್ಕೆ ಕೊಡ್ತಾ ಇದ್ದೀವಿ. ಸರ್, ನೀವೇನು ಓದ್ಕೊಂಡಿದ್ದೀರಾ ಇಷ್ಟೆಲ್ಲ? ಮೇಡಮ್, ನಂದು ಜಾಸ್ತಿ ಓದ್ಕೊಳ್ಳಿಕ್ಕೆ ಏನಿಲ್ಲ. D.Ed ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. PUC ಆದ ನಂತರ D.Ed ಮಾಡಿಕೊಂಡೆ. D.Ed ಆದ ನಂತರ 1 ವರ್ಷ ಸ್ಕೂಲಲ್ಲಿ ಕೆಲಸ ಮಾಡಿದೆ, 1500 ರೂಪಾಯಿ ಕೆಲಸ ಮಾಡಿದೆ. ಬಟ್ ಅದೇನು ವರ್ಕೌಟ್ ಆಗಲ್ಲ. ಹಾಗಾಗಿ ಬೇಡ ಅದಂತೇಳಿ ಬಿಸ್ನೆಸ್ ಕಡೆ ಹೋದೆ. ಬಿಸ್ನೆಸ್ ಕಡೆ ಹೋಗಿದ ತಕ್ಷಣ ನನಗೆ ಫಸ್ಟು ಬಿಸ್ನೆಸ್ ಮಾಡಬೇಕೆಂಬ ಆಲೋಚನೆ ಬಂದಾಗ ಕ್ಯಾಂಡಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಕ್ಯಾಂಡಲ್ ಬಿಸ್ನೆಸ್ಸಲ್ಲಿ ಒಂದಷ್ಟು ವರ್ಷಗಳ ಕಾಲ ತುಂಬ ಗ್ರೋತ್ ಆದ್ವಿ. ಅದಾದ ನಂತರ ಈ ಲೈಟ್ಸ್ ಎಲ್ಲ ಬಂತು, ಆ ಕ್ಯಾಂಡಲ್ಸ್ಗೆ ವ್ಯಾಲ್ಯೂಸ್ ಹೋಯಿತು. ಅದು ಹೋದ ನಂತರ ಪುನಃ ನಾನೇನು ಮಾಡಿದೆ, ವೆಜಿಟೇಬಲ್ ಹೈದ್ರಾಬಾದ್ಗೆ, ತರಕಾರಿನ ಹೈದ್ರಾಬಾದ್ಗೆ ಪಾರ್ಸಲ್ ಹಾಕಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಇವತ್ತು ನಾನು ಗರ್ವವಾಗಿ ಹೇಳ್ಕೊತೀನಿ, ನನ್ನ ಕೈ ಹಿಡಿದಿದ್ದು ಟೊಮೊಟೊ ಬೆಳೆಯಿಂದ ಇವತ್ತು ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗಾಗಿ ನನಗೆ ಆ ಒಂದು ಬಂದಿರುವಂಥ ಲಾಭಾಂಶದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಒಂದಷ್ಟು ರಿಯಲ್ ಎಸ್ಟೇಟ್, 1 ಸೈಟು 2 ಸೈಟ್ ಅಂತ ಪ್ರಾರಂಭ ಮಾಡಿದೆ. ಆ ಒಂದು ಸೈಟುಗಳನ್ನ ಏನಂತಾರೆ, ದುಡ್ಡಲ್ಲೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಆ 1 ಸೈಟು 4 ಸೈಟ್ ಆಯಿತು, 4 ಸೈಟ್ 8 ಸೈಟು 8 ಸೈಟ್ ಆಗಿದೆ. ಹಾಗಾಗಿ ಆ 8 ಸೈಟು ನನಗೇನು ಅವಶ್ಯಕತೆ ಇಲ್ಲ. ಯಾಕೆಂದರೆ ಒಂದು ಮನೇಲಿ 5 ಬೆಡ್ರೂಮ್ ಇದ್ರು ಮಲಗೋದು ಒಂದೇ ಬೆಡ್ರೂಮಲ್ಲಿ. ಹಾಗಾಗಿ ಆ 8 ಸೈಟು ಅವಶ್ಯಕತೆ ಇಲ್ಲ, 8 ಲಕ್ಷ ನನಗೆ ಅವಶ್ಯಕತೆ ಇಲ್ಲ. ಇರೋದಕ್ಕೆ ಆವತ್ತಿನ ಊಟಕ್ಕೆ, ನನ್ನ ಹೆಂಡತಿ ಮಕ್ಕಳಿಗೆ ಬಟ್ಟೆಗೆ, ನನಗೊಂದಷ್ಟು ಊಟಕ್ಕೆ ದೇವರು ಭಗವಂತ ಕೊಟ್ಟಿದ್ದಾನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ನಾನು ತುಂಬ ಪ್ರೌಡಾಗಿ ಫೀಲ್ ಆಗ್ತಾ ಇದ್ದೀನಿ. ಓಕೆ, ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೇಡಮ್. ಹಾಗಾಗಿ ನನ್ನ ಜನತೆಗೆ ಮತ್ತೊಂದು ಸಾರಿ ನಾನು ಹೇಳ್ತೀನಿ, ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಉಪಯೋಗಿಸ್ಕೊಳ್ಳಿ, ಅದು ಒಳ್ಳೆತನದಲ್ಲಿ ಉಪಯೋಗಿಸ್ಕೊಳ್ಳಿ. ದಯಮಾಡಿ ಯಾರು ಅನ್ನತ ಭಾವಿಸ್ಬೇಡ್ರಿ. ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ನಿಮ್ಮ ಊರಿನ ಹುಡುಗ, ನಿಮ್ಮ ತಾಲೂಕಿನ ಹುಡುಗ, ಯಾವುದೋ ಬೆಂಗಳೂರಿಂದನೋ ಇಲ್ಲ ಯಲಹಂಕದಿಂದನೋ ಇಲ್ಲ XYZ ಇಂದ ಬಂದಿರುವಂಥ ಹುಡುಗ ಅಲ್ಲ. ಡೀಪಳ್ಳಿ ಗ್ರಾಮ. ನೀವು ಕರೆಕ್ಟಾಗಿ 10 ನಿಮಿಷಕ್ಕೆ ನಮ್ಮ ಊರಿಗೆ ಬರ್ಬೋದು. ಈಗ ನಾನು ಅಲ್ಲಿ ಉಳ್ಕೊಳ್ಳಿಕ್ಕೆ ನಂಗೆ ಮನೆಯೂ ಇಲ್ಲ, ಹಾಗಂತಲೇ ನಾನು ಗೌರಿಬಿದನೂರಲ್ಲಿ ಮನೆ ಮಾಡ್ಕೊಂಡಿದ್ದೀನಿ. 24/7 ನಾನು ಅವೈಲೇಬಲ್ ಆಗ್ತೀನಿ. ಇನ್ನು ಅಭಿವೃದ್ಧಿ ವಿಷಯಗಳಲ್ಲಿ ಬಂದಾಗ ನನಗೊಂದು ಅವಕಾಶ ಕೊಡಿ ಅಂತ ನಾನು ಜನತೆಯಲ್ಲಿ ಕೇಳ್ಕೊತೀನಿ. ಕೊಟ್ಟು ನೋಡಿ, ತದನಂತರ ನೀವು ಅದನ್ನ ನೀವೇ ಫೈಂಡ್ ಔಟ್ ಮಾಡ್ತೀರ ಅನ್ನೋದು ನನ್ನ ಒಂದು ಆಲೋಚನೆ ಮೇಡಮ್. ಹಾಗಾಗಿ ಇಷ್ಟೊತ್ತು ನನ್ನೊಟ್ಟಿಗೂ ಸಹ ನೀವು ತುಂಬ ವಿಶೇಷವಾದಂಥ ಕೆಲವು ಡೌಟ್ಸ್ನ ಕ್ಲಿಯರ್ ಮಾಡಿದಿರ ಜನತೆಗೆ. ತಮಗೂ ಸುಮನ್ ಟಿವಿಯವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ಸರ್, ಇವಾಗ ಗೌರಿಬಿದನೂರಿನ ಭಾಗದಲ್ಲಿ ಕಿಡ್ನಿ ವೈಫಲ್ಯತೆ ಜಾಸ್ತಿ ಆಗ್ತಾ ಇದೆ ಅಂತ ನೀವಾಗಲೇ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ. ಖಂಡಿತ ನಿಜನಾ? ನಿಜ ಮೇಡಮ್. ಅಲ್ಲಿ ಏನಾಗಿದೆ ಅಂದರೆ,
ಈ ವಾಟ್ರು ಫ್ಲೋರಿಫೈ ಆಗಿ ತುಂಬ ಸಮಸ್ಯೆಗಳಿದೆ ವಾಟ್ರಲ್ಲಿ. ಬಟ್ ಅದ್ರ ಬಗ್ಗೆ ಯಾರೂ ಧ್ವನಿ ಎತ್ತಾ ಇಲ್ಲ. ಆಮೇಲೆ ಅಲ್ಲಿ ನ್ಯಾಚುರಲ್ ವಾಟರ್ ಅನ್ನೋದು ಈಗ ಇಲ್ಲ ಮೇಡಮ್, ಅದು ಹೋಯ್ತು. ಈ ಮಿನರಲ್ ವಾಟರ್ ಅಂತೇಳಿ ಊರುಗಳಲ್ಲಿ 5 ರೂಪಾಯಿಗೆ ಒಂದು ಕ್ಯಾನ್ ಕೊಡ್ತಿದ್ದಾರೆ. ನನ್ನ ಒಂದು ಅನಾಲಿಸ್ ಪ್ರಕಾರ, ನಾನು ಪ್ರಾಕ್ಟಿಕಲ್ ಆಗಿ ಸರ್ಚ್ ಮಾಡಿರೋ ಪ್ರಕಾರ, ಕಿಡ್ನಿ ವೈಫಲ್ಯತೆಗಳು ಗೋರಿಬ್ನೂರಲ್ಲಿ ಜಾಸ್ತಿ ಆಗೋದಕ್ಕೆ ಮೈನ್ ಕಾರಣ ನೀರು. ಅದು ಹೆಸರಿಗೆ ಮಾತ್ರ 27 ಜನ ಕಿಡ್ನಿ ವೈಫಲ್ಯರಾಗಿರೋದು. ಆದರೆ ನಾನು ಮುಖಾಮುಖಿ ಒಂದಷ್ಟು ಜನ ಹತ್ರ, ಹಿರಿಯರ ಹತ್ರ ಮತ್ತು ಡಾಕ್ಟರ್ಸ್ ಹತ್ರ ಮಾತಾಡಬೇಕಾದ್ರೆ ಒಂದು 100ರಿಂದ 300 ಜನ ತನಕ ಕಿಡ್ನಿ ವೈಫಲ್ಯ ಆಗಿರುವಂಥ ಪೇಷಂಟ್ಸ್ ಗೋರಿಬ್ನೂರಲ್ಲಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಸರ್ಕಾರ ಬಂದರೂ ಧ್ವನಿ ಎತ್ತಲ್ಲ. ಅವರು ಎತ್ತಿದ್ರೂ ಸಹ ಆವತ್ತಿನ ಮಟ್ಟಕ್ಕೆ ಮಾತ್ರ ಧ್ವನಿ ಎತ್ತಾರೆ. ಈ ಸಮಸ್ಯೆಗೆ ಪರಿಹಾರ ಇದೆಯಾ? ಈ ಸಮಸ್ಯೆ ಖಂಡಿತ ಪರಿಹಾರ ಇದೆ ಮೇಡಮ್. ನಾನು ಏನು ಹೇಳ್ತೀನಿ ಅಂದರೆ, ಈಗ ಒಂದಷ್ಟು ಜನ ಅಷ್ಟೊಂದು ಹಳ್ಳಿಗಳನ್ನ ಫೈಂಡ್ ಔಟ್ ಮಾಡಿ, ಯಾವ್ಯಾವ ಹಳ್ಳಿಯಲ್ಲಿ ಕಿಡ್ನಿ ಫೇಲ್ಯೂರ್ ಅಂತ ವ್ಯಕ್ತಿಗಳನ್ನ ಫೈಂಡ್ ಔಟ್ ಮಾಡಿ, ಒಳ್ಳೆ ಒಬ್ಬ ವಿಜ್ಞಾನಿನ ಕರೆಸ್ಬಿಟ್ಟು ಎಲ್ಲೆಲ್ಲಿ ವಾಟ್ರು ಮಿಸ್ಮ್ಯಾಚ್ ಆಗ್ತಿದೆ ಅಂತ ಒಂದು ಸರ್ಚ್ ಮಾಡಿದ್ರೆ ಅಟ್ಲೀಸ್ಟ್ ಇರುವಂಥ ಯುವಕರಾದ್ರೂ ಬದುಕೊಂತಾರಲ್ಲ ಅಂತ ನನ್ನೊಂದು ಆಸೆ ಇದೆ ಮೇಡಮ್. ಅದಕ್ಕೂ ನಾನು ಕೈ ಹಾಕಿದ್ದೀನಿ. ಬರೋ ದಿನಮಾನಗಳಲ್ಲಿ ಖಂಡಿತ ಅದನ್ನು ನಾನು ಬಯಲಿಗೆ ತರ್ತೀನಿ. ಯಾಕೆ ಕಿಡ್ನಿ ಫೇಲ್ಯೂರ್ಸ್ ಆಗ್ತಿದೆ ಗೋರಿಬ್ನೂರಲ್ಲಿ ಜಾಸ್ತಿ ಅಂತ, ಅದನ್ನು ಖಂಡಿತ ನಾನು ಬಯಲಿಗೆ ತರ್ತೀನಿ ಮೇಡಮ್. ಇಷ್ಟು ಸಮಸ್ಯೆ ಆಗ್ತಿದೆ ಅಂದರೆ ಸರ್ಕಾರ ಗಂಭೀರವಾಗಿ ತಗೊಳ್ಬೇಕಲ್ವಾ? ಏನಾದರೂ ನೋಡಿ ಮೇಡಮ್, ಅಲ್ಲಿ ಡಯಾಲಿಸ್ ಮಾಡಿಸ್ಕೊಳ್ಳೋದಕ್ಕೆ 4 ಜನ ಫರ್ ಡೇಗೆ. ಈ 4 ಜನಕ್ಕೂ ಡೇಟ್ ಕೊಡ್ತಾರೆ. ಸೋಮವಾರ ಒಬ್ರು, ಮಂಗಳವಾರ ಒಬ್ರು, ಬುಧವಾರ ಒಬ್ರು, ಗುರುವಾರ ಒಬ್ರು ಅಂತ. ಕೋಟಿಗಳ ಗಟ್ಟೆ ರೋಡ್ಗೆ ಮತ್ತೊಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಅಲ್ಲೊಂದು ಡಯಾಲಿಸಿಸ್ಟ್ ಒಂದು ಸೆಂಟರ್ ಮಾಡಿದ್ರೆ ಬಡ ಜನರಿಗೆ ಅನುಕೂಲ ಆಗುತ್ತೆ ಮೇಡಮ್. ಬಡ ಜನರ ಅಭಿವೃದ್ಧಿ ಆದ್ರೇನೆ ದೇಶ ಅಭಿವೃದ್ಧಿ. ಬಡ ಜನರ ಅಭಿವೃದ್ಧಿ ಇಲ್ಲ ಅಂದರೆ ದೇಶ ಶೂನ್ಯ. ಸರ್, ಈಗ ನಿಮ್ಮ ಪರಿಚಯ ನಮಗೆ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರು ಅಂತ ಆಗಿದೆ, ಕಾಂತರಾಜು ಅವರು ಅಂತ. ಎಲ್ಲಿನವರು ನೀವು? ಮೇಡಮ್, ನನ್ನ ಹೆಸರು ಕಾಂತರಾಜು ಸಿ ಅಂತ. ನಾನು ಡಿ ಪಳ್ಳೆ ಗ್ರಾಮದ ಏಕೆ ಕಾಲೋನಿ ಸಮುದಾಯದಲ್ಲಿ ಹುಟ್ಟಿರುವಂಥ ಹುಡುಗ. ನಾವು ಬಂದು 3 ಜನ, ನಮಗೆ ಅಕ್ಕ ಇದ್ದಾರೆ, ಅಣ್ಣ, ಆಮೇಲೆ ನಾವು 3 ಜನ. ಅದೇ ರೀತಿಯಾಗಿ ನಮ್ಮ ದೊಡ್ಡಪ್ಪ ಮಕ್ಕಳು 5 ಜನ ಇದ್ದಾರೆ. 3 ಗಂಡು ಮಕ್ಕಳು, 2 ಹೆಣ್ಮಕ್ಳಿದ್ದಾರೆ. ನಾವು ಅವಿಭಕ್ತ ಕುಟುಂಬವಾಗಿದ್ವಿ. ಕಾರಣಾಂತರಗಳಿಂದ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ತಂದೆಯವರು ವಿಭಕ್ತ ಕುಟುಂಬ ಮಾಡಿ ಅವರ ಜೀವನ ಲೈಫ್ನ ಹಾಗೆ ಮಾಡ್ತಿದ್ದಾರೆ. ಆದರೆ ನಾವು ಒಟ್ಟಿಗೆ 5 ಜನ ಅಣ್ಣ ತಮ್ಮಂದರು ಒಟ್ಟಿಗೆ ಇದ್ದೀವಿ. ಒಟ್ಟಿಗೆ ಇದ್ದು ನಮ್ಮ ಯಾವುದೇ ಕಾರ್ಯಕ್ರಮಗಳಾದರೂ ನಾವೆಲ್ಲ ಒಟ್ಟಿಗೆ ಸೇರ್ತೀವಿ. ಮನೆ ಕಾರ್ಯಕ್ರಮಗಳಾದಾಗ, ಊರು ಕಾರ್ಯಕ್ರಮಗಳಾದಾಗ ನಾವೆಲ್ಲ ಅವಿಭಕ್ತ ಕುಟುಂಬವಾಗಿ ಇದ್ದೀವಿ ಮೇಡಮ್. ಕೊನೆ ಮಗ ನಾನು, ಲಾಸ್ಟ್ನೇ ನಾನು ಓದಿದ್ದೆಲ್ಲ ಡಿ ಪಳ್ಳಿದಲ್ಲೇ. ಅದ ನಂತರ ಉನ್ನತವಾದಂಥ ವ್ಯಾಸಂಗಕ್ಕೆ ಗೋರಿಬ್ನೂರು ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ ಓದ್ಕೊಂಡು, ಅದ ನಂತರ D.Ed ಟೀಚರ್ ಟ್ರೈನಿಂಗ್ನ ಮುಗಿಸ್ಕೊಂಡು, ತದನಂತರ ಅದರಲ್ಲಿ ನಾನು ಜೀವನ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅದರಲ್ಲಿ ಬರುವಂಥ ಸಂಬಳ ನನ್ನ ಜೀವನ ನಡೆಸ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಬಿಸ್ನೆಸ್ ಕಡೆ ಹೆಚ್ಚು ಫೋಕಸ್ ಮಾಡಿದೆ. ಆಮೇಲೆ ಅಂದರೆ ನನಗೆ ಫಸ್ಟಿಂದನೂ ಬಿಸ್ನೆಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಆ ಬಿಸ್ನೆಸ್ಸೇ ಇವತ್ತು ನನ್ನ ಕೈ ಹಿಡಿದಿತ್ತು. ಇನ್ನು ನನ್ನ ಮಡದಿ ಬಂದು ಅಂತರ್ಜಾತೀಯ ವಿವಾಹ ಮಾಡ್ಕೊತೀವಿ ನಾವು, ಅವು ಕಳೆದ 15 ವರ್ಷಗಳ ಹಿಂದೆ. ಹೀಗಾಗಿ ಇವತ್ತು ನನ್ನ ಎಲ್ಲ ಒಂದು ಸಪೋರ್ಟಿವ್ಗೂ, ನಾನು ಇವತ್ತಿಷ್ಟು ಗ್ರೋತ್ ಆಗಲಿಕ್ಕೂ ಒಂದು ಮೊದಲನೇದಾಗಿ ದೇವರು, 2ನೇದಾಗಿ ನನ್ನ ತಂದೆ ತಾಯಿ, 3ನೇದಾಗಿ ನನ್ನ ಮಡದಿ. ಯಾಕಂದರೆ ಇವತ್ತು ನನ್ನ ಮಡದಿಯಿಂದಲೇ ನಾನು ಈ ಸ್ಥಿತಿಯಲ್ಲಿರೋದು. ನನ್ನ ಮಡದಿಯೇ ನನಗೆ ಶಕ್ತಿ ಮೇಡಮ್. ವೀಕ್ಷಕರೇ, ನೋಡಿದ್ರಲ್ಲ, ಇದು ನಮ್ಮ ಮಾತುಕತೆಯಾಗಿತ್ತು. ಮತ್ತೊಂದು ವ್ಯಕ್ತಿಯ ಜೊತೆ, ಮತ್ತೊಬ್ಬ ನಾಯಕರ ಜೊತೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.